ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಕಾರ್ತಿಕ ಹಬ್ಬದ ದಿನದ ಆಚರಣೆ ಹೇಗಿತ್ತು ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಹಬ್ಬ ಅಂದರೆ ಗೊತ್ತಲ್ಲ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ. ನಿತ್ಯ ಆಚೆಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರತಿದಿನ ಈ ಕೆಲಸ ಎಲ್ಲ ಮಾಡೋದಿಲ್ಲ, ಈ ಕೆಲಸ ಎಲ್ಲ ನಂದೇನೆ. ಬೆಳಗ್ಗೆ ಸಗಣಿ ಎಲ್ಲ ತುಂಬಿ ಹಾಕಿ ಎಲ್ಲದೂ ಕೂಡ ಆಗಿತ್ತು. ಗುಡಿಸಿರ್ಲಿಲ್ಲ ಅಷ್ಟೇ, ಹಸ್ಗಳು ಹೋದ್ಮೇಲೆ ಗುಡಿಸಿದ್ರಾಗುತ್ತೆ ಅಂತ ಸುಮ್ಮನೆ ಒಳಗೆ ಎಲ್ಲ ನೆಲ ಒರೆಸೋದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ. ಆಚೆ ಬಂದರೆ ಸೌಂಡ್ ಆಗ್ತಿದ್ದಿಲ್ಲ ಅಂತ ನೋಡಿದರೆ ನಿತ್ಯ ಆಚೆ ಕಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದು. ಅವತ್ತೊಂದು ದಿನ ನಾನು ನಿತ್ಯ ನೆಲ ಒರೆಸ್ತಾ ಇದ್ದಾರೆ ಅಂತ ತೋರಿಸಿದ್ಕೆ ಒಬ್ಬರು ಕಮೆಂಟ್ ಹಾಕಿದ್ರು, ಕೈ ನೋವು ಬರಲ್ವಾ ಮಗುಗೆ ನೆಲ ಒರೆಸ್ತಾ ಇದ್ದೀರಲ್ಲ ಅಂತ. ಪ್ರತಿದಿನ ನಾನೇ ಮಾಡೋದು. ಯಾವತ್ತಾದರೂ ಒಂದು ದಿನ ನಾನಾಗೆ ಮಾಡ್ತೀನಿ ಅಂತ ಅಂದಾಗ ಅಂಥ ಕೆಲಸಗಳನ್ನು ಮಾತ್ರ ಕೊಡೋದು. ಫೋರ್ಸ್ಫುಲಿ ನೀನು ಯಾವ ಕೆಲಸನೂ ಮಾಡಬೇಕು ಅಂತ ಹೇಳೋದಿಲ್ಲ. ಎಲ್ಲ ಕೆಲಸನೂ ಅಭ್ಯಾಸ ಆಗಬೇಕು ಅಂತ ಹೇಳ್ತೀನಿ. ಆದರೆ ಕೈ ನೋವು ಬಂದ್ರೂ ಕಾಲು ನೋವು ಬಂದ್ರೂ ಈ ಕೆಲಸ ನೀನು ಮಾಡಲೇಬೇಕು ಅಂತ ಯಾವತ್ತೂ ಕೂಡ ಹೇಳೋದಿಲ್ಲ. ಆದರೆ ಎಲ್ಲ ಕೆಲಸನೂ ಅಭ್ಯಾಸ ಆಗಬೇಕು ಅಂತ ಹೇಳ್ತೀನಿ. ಸಾಂಬಾರಿಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಿತ್ಲವರೆಕಾಯಿ, ಹಸಿ ತೊಗರಿಕಾಳು ಎಲ್ಲದನ್ನು ಕೂಡ ತೊಗೊಂಡಿದ್ದೀನಿ. ಸಾಂಬಾರಿಗೆಲ್ಲ ಏನು ಬೇಕೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಮೆಣಸಿನ್ಕಾಯಿ ಹಾಗೆ ಆಲೂಗಡ್ಡೆ ಬೋಂಡ ಮಾಡೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಮೆಣಸಿನ್ಕಾಯಲ್ಲೇ ಬೋಂಡ ಮಾಡ್ತಾಯಿದ್ದೀನಿ. ಸ್ವಲ್ಪನೂ ಕೂಡ ಖಾರ ಇರಲಿಲ್ಲ, ಹಾಗಾಗಿ ಬೋಂಡದ ಮೆಣಸಿನ್ಕಾಯಿ ಇರಲಿಲ್ಲ, ಅದರಲ್ಲೇ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ನೀರು ಮತ್ತು ಹಾಲು ಹಾಕಿದ್ದೀನಿ. ಒಂದು ಗ್ಲಾಸಿನಷ್ಟು ಹಾಲು ಹಾಕಿದ್ದೀನಿ. ಅದಕ್ಕೆ ನೀರು ಹಾಕಿ ಬೆಲ್ಲ ಹಾಕಿ ಫಸ್ಟು ಕರ್ಗೋದಕ್ಕೆ ಇಟ್ಕೊಳ್ತೀನಿ. ಚೆನ್ನಾಗಿ ಕುದಿಸ್ಕೊಳ್ತೀನಿ. ನಾನಿಲ್ಲಿ ಹೆಸರುಬೇಳೆ ಗೌರೆ ಪಾಯಸ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಒಬ್ಬಿಟ್ಟು ಮಾಡೋ ಪ್ಲ್ಯಾನ್ ಇತ್ತು. ನಿತ್ಯ ಅಮ್ಮ ನೀನೆಲ್ಲ ಹಬ್ಬದಲ್ಲೂ ಒಬ್ಬಿಟ್ಟೇ ಮಾಡ್ತೀಯಮ್ಮ, ಪಾಯಸ ಮಾಡು ಅಂತ. ಹಾಗಾಗಿ ಪಾಯಸ ಮಾಡ್ತಾಯಿದ್ದೀನಿ. ಈ ಕಡೆ ಸ್ವಲ್ಪ ಬೆಣ್ಣೆ ಇತ್ತು, ಅದನ್ನು ತುಪ್ಪ ಕಾಯಿಸ್ತಾ ಇದ್ದೀನಿ. ಪಾಯಸಕ್ಕೆ ಹಾಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿ ಕಾಯಿಸ್ತಾ ಇದ್ದೀನಿ. ಜೀರಿಗೆ, ಒಂದು ವೀಳ್ಯದೆಲೆ, ಸ್ವಲ್ಪ ತುಪ್ಪದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ತೀನಿ. ಮರೆತುಬಿಟ್ಟು ಬೆಳ್ಳುಳ್ಳಿ ಹಾಕ್ತೆ. ಬೆಳ್ಳುಳ್ಳಿ ಹಾಕಿರೋದನ್ನು ರಾಯರ ನೈವೇದ್ಯಕ್ಕೆ ಇಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಡ್ರೈ ಫ್ರೂಟ್ಸ್ ಏನು ಹಾಕ್ತಲೇ ಪಾಯಸ ಹಾಗೇ ಮಾಡಿ ರಾಯರ ನೈವೇದ್ಯಕ್ಕೆ ಅದಕ್ಕೆ ದ್ರಾಕ್ಷಿ ಹಾಗೆ ಬಾದಾಮಿ ಎಲ್ಲದನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತೀನಿ. ಹಾಗೆ ಈಗ ಅದಕ್ಕೆ ಸ್ವಲ್ಪ ಹುರಿದು ಎತ್ತಿಟ್ಕೊಂಡಿದ್ದೆ ಶಾವಿಗೆನ ಹಾಕ್ತಾಯಿದ್ದೀನಿ. ನಂಗೆ ಶಾವಿಗೆ ಪಾಯಸ ಅಂದರೆ ತುಂಬಾ ಇಷ್ಟ. ಯಾವುದೇ ಪಾಯಸಕ್ಕಾದ್ರೂ ಅಷ್ಟೇ ನಂಗೆ ಶಾವಿಗೆ ಹಾಕಿದರೆ ತುಂಬ ಇಷ್ಟ ಆಗುತ್ತೆ. ಹಾಲು ಪಾಯಸ ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ ಅಂತ ಅದನ್ನು ಕೂಡ ಮಾಡ್ತಾ ಇರ್ತೀನಿ. ಹಾಗೆ ನಾನಿಲ್ಲಿ ಆರ್ಗಾನಿಕ್ ಬೆಲ್ಲದ ಪೌಡರನ್ನು ಹಾಕ್ತಾಯಿದ್ದೀನಿ. ಇದನ್ನು ನಾನು ಫಸ್ಟು ಟೈಮ್ ಟ್ರೈ ಮಾಡ್ತಾ ಇರೋದು. ಈ ಬೆಲ್ಲನ ಬೇರೆ ಬೆಲ್ಲ ಎಲ್ಲ ಯೂಸ್ ಮಾಡಿದ್ದೆ, ಹಾಗಾಗಿ ಹೇಗಾಗುತ್ತೆ ಅಂತ ಇವತ್ತು ಮಾಡ್ತಾಯಿದ್ದೀನಿ. ಗಸಗಸೆ ಮತ್ತು ತೆಂಗಿನಕಾಯಿ ತುರಿಯನ್ನು ಮಿಕ್ಸಿಗೆ ಹಾಕಿ ಅದಕ್ಕೆ ಏಲಕ್ಕಿ ಕೂಡ ಹಾಕಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ತುಪ್ಪಕ್ಕೆ ದ್ರಾಕ್ಷಿ ಮತ್ತು ಬಾದಾಮಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ದೀನಿ. ಬಾದಾಮಿಯನ್ನು ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ನಂತರ ಪಾಯಸಕ್ಕೆ ಹಾಕೋದು. ಹೆಸರು ಬೇಳೆಯನ್ನು ಬೇಯಿಸ್ಕೊಂಡಿದ್ದೆನಲ್ಲ 3 ವಿಷಲ್ ಕೂಗಿಸ್ಕೊಂಡಿದ್ದೆ, ಅದನ್ನು ಕೂಡ ಪಾಯಸಕ್ಕಾಗಿ ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ತುಂಬ ಸಲ ಸಾಂಬಾರು ಮಾಡೋದು ತೋರಿಸಿದ್ದೀನಿ, ಹಾಗಾಗಿ ರೆಸಿಪಿ ಏನು ಶೇರ್ ಮಾಡಲಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಸಾಂಬಾರು ಮಾಡಿದರೆ. ಹಾಗೆ ನಾನಿಲ್ಲಿ ಒಗ್ಗರಣೆ ಕಡಲೆಬೇಳೆ ಕೋಸಂಬರಿ ಮಾಡ್ತಾಯಿದ್ದೀನಿ. ಜಾಸ್ತಿ ನಮ್ಮ ಮನೇಲಿ ಕೋಸಂಬರಿ ಇದನ್ನು ತಿನ್ನೋದಿಲ್ಲ. ಸೌತೆಕಾಯಿಂದ ಜಾಸ್ತಿ ಇಷ್ಟ ಆಗುತ್ತೆ. ಸೌತೆಕಾಯಿ ಇರಲಿಲ್ಲ, ಹಾಗೆಯೇ ಕಡಲೆಬೇಳೆ ಕೋಸಂಬರಿ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಮಾಡಿದ್ದೆ. ಹಾಗೆ ಈ ಕಡೆ ಆಲೂಗೆಡ್ಡೆ ಬೋಂಡ ಮತ್ತು ಮೆಣಸಿನ್ಕಾಯಿನ ಬೋಂಡ. ಮೆಣಸಿನ್ಕಾಯಿ ತುಂಬ ಚಿಕ್ಕದಿತ್ತು, ಹಾಗಾಗಿ ಬೋಂಡ ದಪ್ಪದಾಗಿ ಬಂದಿಲ್ಲ. ಮೆಣಸಿನ್ಕಾಯಿ ದಪ್ಪ ಇದ್ದರೆ ಬೋಂಡನೂ ಕೂಡ ದಪ್ಪ ಆಗೋದು. ಈಗ ದೇವರ ನೈವೇದ್ಯಕ್ಕೆ ದೇವಸ್ಥಾನ ಕೊಡ್ಕಳಿಸೋದಕ್ಕೆ ಅಂತ ಎಡೆ ತುಂಬ್ತಾ ಇದ್ದೀನಿ. ಈ ಕಡೆ ಹಬ್ಬ ಕೂಡ ರೆಡಿ ಆಗ್ತಾ ಇದೆ. ಹಬ್ಬದ ದಿನ ಅಂತೂ ಎಷ್ಟೇ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ಎಷ್ಟೇ ಮಾಡಿದ್ರೂ ಬಾಕಿ ಕಾಣಿಸ್ತಾ ಇರುತ್ತೆ. ಲಡ್ಡುನಿನ್ನೂ ಸ್ನಾನ ಮಾಡಿಸಿಲ್ಲ, ಅವಳನ್ನು ಸ್ನಾನ ಮಾಡಿಸ್ಬೇಕು. ಬೆಳಗ್ಗೆ ನಾನಿಲ್ಲಿ ಇವತ್ತು ತಿಂಡಿ ಮಾಡಿರಲಿಲ್ಲ, ಡೈರೆಕ್ಟಾಗಿ ಹಬ್ಬನೇ ಬೇಗ ಮಾಡೋದು ಅಂತ ಅಂದ್ಕೊಂಡು ಹಬ್ಬ ಮಾಡ್ತಾಯಿದ್ದೆ. ಯಾಕೆ ಅಂತಂದರೆ ನಿನ್ನೆ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿದ್ದೆ ಮನೆಯನ್ನು, ಹಾಗಾಗಿ ಮನೆ ಆದಷ್ಟು ಕ್ಲೀನಾಗೇ ಇತ್ತು. ಒಂದು ಸಲ ಕಸ ಗುಡಿಸಿ ನೆಲ ಒರೆಸಿ ತಿಂಡಿ ಮಾಡಿ ಎಲ್ಲ ಮಾಡೋಕ್ಕೋದ್ರೆ ಲೇಟ್ ಆಗುತ್ತೆ. ಹಾಗಾಗಿ ಡೈರೆಕ್ಟಾಗಿ ಹಬ್ಬನೇ ಮಾಡೋಣ ಅಂತ ಮಾಡ್ತಾಯಿದ್ದೆ. ಈ ಕಡೆ ನನ್ನ ಹಸ್ಬೆಂಡ್ ಕೂಡ ಇವತ್ತಿರಲಿಲ್ಲ, ಏನೋ ಬೇರೆ ಕೆಲಸ ಬಂತು ಅಂತ ಹೊರಗಡೆ ಹೋಗಿದ್ರು. ಎಲ್ಲ ಕೆಲಸ ನನ್ನದೇ ಆಗಿತ್ತು, ಹಾಗಾಗಿ ತುಂಬಾ ಬ್ಯುಸಿ ಇದ್ದೆ ಅಂತಲೇ ಹೇಳ್ಬೋದು. ಮಾವಿನ ತೋರಣ ಕಟ್ತಾ ಇದ್ದೀನಿ. ಹಬ್ಬ ಅಂತಂದರೆ ಮನೆ ಮುಂದೆ ರಂಗೋಲಿ, ಬಾಗಿಲಿಗೆ ತೋರಣ, ಹೂವು ಹಾಕಿದ್ರೇ ಹಬ್ಬದ ಕಳೆ ಬರುತ್ತೆ ಅಂತಲೇ ಹೇಳ್ಬೋದು. ಈ ಕಡೆ ಅಡುಗೆ ಕೂಡ ರೆಡಿ ಆಗ್ತಾಯಿದೆ. ಪಟಾಪಟ್ ಅಂತ ಮಾವಿನ ತೋರಣ ಕಟ್ತಾ ಇದ್ದೀನಿ. ನನಗೆ ಇದನ್ನು ನೋಡಿದಾಗ ಏನು ನೆನಪಾಗ್ತಾ ಇತ್ತು ಅಂತ ಅಂದರೆ, ಅಪ್ಪ ಈ ರೀತಿಯಾಗಿ ತೋರಣ ಕಟ್ತಾರೆ. ಅಂದರೆ ಕೆಲವ್ರು ಹೇಗೆ ಕಟ್ತಾರೆ ಅಂತಂದರೆ ಮಾವಿನ ಎಲೆಲೇ ಕಡ್ಡಿ ಬರುತ್ತಲ್ಲ ಅದನ್ನೇ ಹಿಂದ್ಗಡೆಯಿಂದ ಸಿಗಿಸ್ಬಿಡ್ತಾರೆ. ಆದರೆ ಅಪ್ಪ ಆ ರೀತಿಯಾಗಿ ಮಾಡೋದಿಲ್ಲ, ತುಂಬಾ ನೀಟಾಗಿ ಮಾಡ್ತಾರೆ. ಯಾಕೋ ಗೊತ್ತಿಲ್ಲ, ಅಪ್ಪ ಸಿಕ್ಕಾಪಟ್ಟೆ ನೆನಪಾಗ್ತಾಯಿದ್ರು. ಇವಾಗ ಲಡ್ಡು ನನಗೆ ಪಕ್ಕದಲ್ಲಿ ಕೂತ್ಕೊಂಡು ಕಡ್ಡಿಗಳನ್ನು ಕೊಡ್ತಾ ಇದ್ದಾಳಲ್ಲ, ಆ ರೀತಿಯಾಗಿ ನಾನು ನಮ್ಮ ಅಕ್ಕ ನಮ್ಮ ಅಪ್ಪನಿಗೆ ಕಡ್ಡಿ ಕೊಡ್ತಾ ಇದ್ವಿ. ಅಪ್ಪ ಈ ರೀತಿಯಾಗಿ ತೋರಣ ಕಟ್ತಾಯಿದ್ರು. ಬೆಳಗ್ಗೆನೇ ಯಾಕೋ ಸಿಕ್ಕಾಪಟ್ಟೆ ನೆನಪಾಗ್ತಾಯಿದ್ರು.
ಎರಡು ಬಾಗಿಲಿಗೂ ಕೂಡ ತೋರಣವನ್ನು ಕಟ್ಟಿದೆ. ನಾನು ಕಟ್ತಾ ಇದ್ದೀನಲ್ಲ ಈ ರೀತಿಯಾಗೂ ಕೂಡ ಅವ್ರು ಕಟ್ಟೋದಿಲ್ಲ. ಹಿಂದ್ಗಡೆ ಸ್ವಲ್ಪ ಕಡ್ಡಿ ಬರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ದೊಡ್ಡ ಎಲೆ ಎಲ್ಲ ಮಧ್ಯಕ್ಕೇ ಬರಬೇಕು, ಸ್ವಲ್ಪ ಸಣ್ಣದಾಗಿರ್ತಾವಲ್ಲ ಎಲೆ ಅದು ಸೈಡಿಗೆ ಬರಬೇಕು, ಇಷ್ಟೇ ನೀಟಾಗಿ ಬರಬೇಕು ಅಂತ ತುಂಬ ನೀಟಾಗಿ ತೋರಣ ಕಟ್ತಾರೆ. ಅವ್ರು ತೋರಣ ಕಟ್ಟಿದಾಗ ಬಾಗಿಲುಗಳನ್ನು ನೋಡಿದರೆ ಇವಾಗೆಲ್ಲ ರೆಡಿಮೇಡ್ ತೋರಣ ಬರುತ್ತಲ್ಲ ಆ ರೀತಿಯಾಗಿ ಕಾಣಿಸುತ್ತೆ. ಅಷ್ಟು ನೀಟಾಗಿ ಕಟ್ಟೋರು. ಅದು ಯಾವುದೇ ಕೆಲಸ ಮಾಡಿದ್ರೂ ಕೂಡ ತುಂಬ ನೀಟಾಗಿ ಮಾಡ್ತಾರೆ. ಅದು ನೆನಪಾಯಿತು. ಇವಾಗ ಫಸ್ಟು ಎಲ್ಲ ಕಟ್ಟಿ ಆಯಿತು. ಇದು ಆಚೆ ಬಾಗಿಲದ್ದು ಸ್ವಲ್ಪ ಅಗಲ ಇತ್ತು, ಹಾಗಾಗಿ ಈ ಬಾಗಿಲದ್ದು ಬೇರೆ ಇತ್ತು, ಅದನ್ನು ತಗೊಂಡು ಬಂದು ಕಟ್ಟಿದೆ. ನೋಡಿ ತೋರಣ ಹಾಕಿದ ಮೇಲೆ ಬಾಗಿಲುಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೆ ಸ್ವಲ್ಪ ಎಲೆಗಳೆಲ್ಲ ಉದುರಿತ್ತಲ್ಲ, ನನ್ನ ಮಗಳಿಗೆ ಕೆಲಸ ಹೇಳ್ತಾ ಇದ್ದೀನಿ, ಅವಳಿಗೆ ಸುಮ್ಮನೆ ಕೂತ್ರೆ ಬೋರ್ ಆಗ್ತಾ ಇರುತ್ತೆ. ನನ್ನನ್ನು ತಲೆ ತಿಂತಾನೆ ಇರ್ತಾಳೆ. ಏನಾದರೂ ಈ ರೀತಿಯಾಗಿ ಕೆಲಸ ಕೊಟ್ಟರೆ ಅವಳಿಗೂ ಕೂಡ ಬೇಜಾರಾಗೋದೆಲ್ಲ ಹೋಗುತ್ತೆ, ಖುಷಿಯಿಂದ ಮಾಡ್ತಾಳೆ. ನಾನು ಹೇಳಿದೆ ಮಗನೇ ಇದನ್ನೆಲ್ಲ ತುಂಬಿ ಅದಕ್ಕೆ ಹಾಕು ಅಂತ. ಹ್ಞೂ ಅಮ್ಮ ನಾನು ಮಾಡ್ತೀನಿ ಅಂತ ಹೇಳಿ ಎಷ್ಟು ಕ್ಯೂಟಾಗಿ ಆಯ್ದಾಗ್ತಾ ಇಲ್ಲೋ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅದೊಂದು ವಿಡಿಯೋ ಕ್ಲಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ಕೆಲಸ ಹೇಳಿದ್ರೂ ಇಲ್ಲ ಅಂತ ಹೇಳೋದಿಲ್ಲ. ಅವಳ ಕೈಲಿ ಆಗಿಲ್ಲ ಅಂದ್ರೂ ನಾನು ಮಾಡ್ತೀನಮ್ಮ ಅಂತ ಹೇಳ್ತಾಳೆ. ನೋಡಿ ಇವಾಗ ಎಲ್ಲದನ್ನು ತುಂಬಿಟ್ಟು ನಿಂತಿದ್ದಾಳೆ. ಎರಡು ಬಾಗಿಲಿಗೂ ಕೂಡ ತೋರಣವನ್ನು ಕಟ್ಟಿದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಹೂವು ಹಾಕೋದು ಒಂದೇ ಬಾಕಿ ಇದ್ದಿದ್ದು. ಹಾಗೆ ಹೂವೆಲ್ಲ ಕೆಳಗೆ ಬಿದ್ದಿತ್ತಲ್ಲ ಅದನ್ನು ಕೂಡ ಲಡ್ಡುನೇ ನಾನು ಆಯ್ದಾಕ್ತೀನಮ್ಮ ಅಂತ ಲಡ್ಡು ಆಯ್ದಾಕ್ತಾ ಇದ್ಲು. ಹಾಗೆ ಹಬ್ಬ ಎಲ್ಲ ಪಟ ಅಂತ ಮಾಡಿ ನಿತ್ಯನ ದೇವಸ್ಥಾನಕ್ಕೆ ತಗೊಂಡೋಗೋಕ್ಕೆ ಕಳಿಸೋಣ ಅಂತ ಅಂದ್ಕೊಂಡೆ ದೇವರ ನೈವೇದ್ಯಕ್ಕೆ. ನಂತರ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಕಾರ್ತಿಕ ದಿನದ ಪೂಜೆ ಈ ರೀತಿಯಾಗಿತ್ತು ನಮ್ಮ ದೇವಸ್ಥಾನದಲ್ಲಿ. ದೇವರನ್ನ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲೋದಿಲ್ಲ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಆ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಎಲ್ಲ ಮಾಡಿಸ್ಕೊಂಡು ಬಂದು ನಂತರ ಊಟ ಮಾಡುವಂತಹ ಸಮಯ. ಎಲ್ಲರೂ ಕೂಡ ಕೂತ್ಕೊಂಡು ಒಟ್ಟಿಗೆ ಬಾಳೆದೆಲೆಯಲ್ಲಿ ಊಟವನ್ನು ಮಾಡಿದ್ವಿ. ನಂತರ ಒಂದು ಪಾರ್ಸಲ್ ಇತ್ತು, ಬಂದಿತ್ತು. ಅದು ಹಬ್ಬದ ದಿನವೇ ಬಂತು. ಹಾಗಾಗಿ ಬರೋದೊಂದು ದಿನ ಲೇಟ್ ಆದ್ರೂ ಕಾಯ್ತೀವಿ, ಆದರೆ ಬಂದ ಮೇಲೆ ಹೇಗಿದೆ ಏನು ಅಂತ ನೋಡಲೇಬೇಕಲ್ವ. ಯಾರಿಗೆಲ್ಲ ಈ ರೀತಿಯಾಗಿ ಕ್ಯೂರಿಯಾಸಿಟಿ ಇದೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿತ್ಯ ಅಲ್ಲೇ ಹೋಮ್ವರ್ಕ್ ಮಾಡ್ತಾಯಿದ್ದು ಬುಕ್ಸ್ ಎಲ್ಲ ಹಾಗೇ ಬಿಟ್ಟು ಹೋಗಿದ್ಲು. ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ, ಹಾಗಾಗಿ ರಿಟರ್ನಿಗೆ ಕೊಡಬೇಕು ಅಂತ ಅನ್ನಿಸ್ತು. ರಿಟರ್ನಿಗೆ ಕೊಟ್ಟಿದ್ದೀವಿ. ಈಗ ನೆಕ್ಸ್ಟ್ ಬಂದಮೇಲೆ ಬೇರೆ ಯಾವುದು ಬಂತು ಅಂತ ಮುಂದೆ ವ್ಲಾಗಲ್ಲಿ ತೋರಿಸ್ತೀನಿ. ಹಬ್ಬದ ದಿನ ಅಂತೂ ಎಷ್ಟೇ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂತ ಅನಿಸುತ್ತಲ್ವ, ಅದೇ ರೀತಿಯಾಗಿ ನನಗೂ ಕೂಡ ಅನ್ನಿಸ್ತಾ ಇರುತ್ತೆ. ಅಂದರೆ ಇಬ್ಬರಿದ್ರೆ ಎಲ್ಲ ಕೆಲಸನೂ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಬ್ಬರು ಹಂಚ್ಕೊಂಡು ಕೆಲಸ ಮಾಡ್ಬೋದು. ಒಬ್ಬರಿದ್ರೆ ಎಲ್ಲದು ಅವ್ರದ್ದೇ ಆಗಿರುತ್ತಲ್ಲ ಕೆಲಸ, ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹಾಗೆ ಇವತ್ತು ನಿತ್ಯ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದರು. ನನ್ನ ಪುಟಾಣಿ ಕೂಡ ಅವಳ ಕೈಲಾದಂತಹ ಏನಾದರೂ ತಂದು ಕೊಡು ಅಂತಂದರೆ ಓಡೋಗಿ ತಂದು ಕೊಡೋಳು. ಅವಳು ಕೂಡ ಅವಳ ಕೈಲಾದಂತಹ ಹೆಲ್ಪನ್ನು ಮಾಡಿದ್ದಾಳೆ. ನಿತ್ಯ ಕೂಡ ಹೆಲ್ಪ್ ಮಾಡಿದ್ರು ಇವತ್ತು. ಈಗ ಬಾಕ್ಸ್ ಯಾಕೋ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ನಂತರ ಟೆರಸ್ ಮೇಲೆ ಬಂದಿದ್ವಿ. ಐಲಡ್ಡು ಕೂದಲಲ್ಲಿ ಕೂದಲಿದ್ದಿದ್ರೆ ಒಂಥರ ಚೆನ್ನಾಗಿ ಕಾಣಿಸ್ತದೆ. ಇನ್ನು ಸ್ವಲ್ಪ ಕೂದಲು ಬರಬೇಕು. ಧರ್ಮಸ್ಥಳ ಲಡ್ಡುಗೆ ಮತ್ತಲ್ಲೇ ಕೋಲ್ಡ್ ಆಗಿದೆ, ಕೆಮ್ಮು ಹತ್ತಿದೆ, ಗಂಟ್ಲು ಒಂಥರ ಗುರ್ರ ಅಂತ ಇದೆ, ಶೀತ. ಬೆಳಗ್ಗೆ ಬೇಗ ಎದ್ದೊಳ್ತಾಳೆ. ಇಲ್ಲೋಡು, ಬೆಳಗ್ಗೆ ಬೇಗ ಎದ್ದೊಳ್ತಾಳೆ. ಟೋಪಿ ಹಾಕಂದ್ರೆ ಹಾಕೊಳ್ಳೋದಿಲ್ಲ, ಸ್ವೆಟರ್ ಹಾಕಂದ್ರೆ ಹಾಕೊಳ್ಳಲ್ಲ. ಹಾಕಿ ಆಚೆ ಬಂದಿದ್ರೆ ಬಂದ ತಕ್ಷಣ ಟೋಪಿ ಎಲ್ಲ ಕಿತ್ತು ಆಚೆಗೆ ಬರೋದು. ಲಡ್ಡು ಟೋಪಿ ಹಾಕಲ್ಲ ನೀನು? ಯಾಕೆ ಹಾಕಲ್ಲ ನೀನು ಟೋಪಿ? ಯಾಕೆ ಹಾಕಲ್ಲ? ಯಾಕೆ ಹಾಕೋಣಲ್ಲ? ಜೋರಾಗಿ ಮಾತಾಡು. ಯಾಕೆ ಹಾಕೋಣಲ್ಲ? ನೋಡು ಇವಾಗ ಕೋಲ್ಡ್ ಆಗಿದೆ ನಿಂಗೆ, ನಾಳೆ ಐಸ್ ಕ್ರೀಮ್ ಕ್ಯಾನ್ಸಲ್. ಅಕ್ಕ ತಿಂತಾಳ ಐಸ್ ಕ್ರೀಮ್? ಹಾಂ, ನಿಂಗೆ ಕೋಲ್ಡ್ ಆಗಿದೆ, ಕೆಮ್ಮತ್ತೈತೆ, ಗಂಟ್ಲು ನೋವೈತೆ, ಐಸ್ ಕ್ರೀಮ್ ಹೆಂಗೆ ತಿನ್ನೋಕ್ಕಾಗತ್ತೆ? ಹಾಂ, ಕ್ಯಾನ್ಸಲ್. ಇಬ್ರಿಗೂ ಐಸ್ ಕ್ರೀಮು? ಹಾಂ, ಇಬ್ರಿಗೂ ಐಸ್ ಕ್ರೀಮ್ ಬೇಕು. ಅವಳಿಗೆ ಈ ಥರ ಪ್ಯಾಂಟಲ್ಲಿ ಜೋಬ್ ಇದ್ದರೆ ತುಂಬ ಇಷ್ಟ ಲಡ್ಡುಗೆ, ಅಲ್ವಾ ಬಂಗಾರಿ? ಹಾಂ, ಏನಮ್ಮ? ಅಕ್ಕ ತಂಗಿದು ಬೆಳಗ್ಗಿಂದ ಸಂಜೆವರೆಗೂ ಜಗಳ. ಬಾಯ್ ಮಾಡು, ಬಾಯ್. ಅಲ್ಲಿ ದುಡ್ಡು ಹಿಡ್ಕಂತೀಯ? ಹಾಂ, ಅಲ್ಲಿ ಚೇಂಜ್ ಹಿಡ್ಕಂತೀಯ, ಅಲ್ಲಿ ದುಡ್ಡು ಹಿಡ್ಕಂತೀಯ? ಹೇಳು ಇವತ್ತಿನ ಈ ವ್ಲಾಗ್ ಇಲ್ಲೇ ಮುಗಿಯುತ್ತೆ. ಬಾಯ್. ಹಬ್ಬ ಆಯ್ತಾ ಕೇಳು, ಹಬ್ಬ ಆಯ್ತಾ? ಎಲ್ಲರದು ಹಬ್ಬ ಆಯ್ತಾ?
ಆಯ್ತಾ? ನಿಂದಾಯ್ತಾ ಹಬ್ಬ? ಆಯ್ತು. ಏನಬ್ಬ? ಒಬ್ಬಿಟ್ಟು ಪಾಸ. ಒಬ್ಬಿಟ್ಟು ಅಲ್ಲ, ಒಬ್ಬಿಟ್ಟು ಮಾಡಿಲ್ಲ ಮಗನೆ, ಸುಳ್ಳು ಹೇಳ್ತೀಯ. ಬಾಯ್ ಮಾಡು. ಬಾಯ್. ಗೊಂಬೆ ಅಕ್ಕೋಗಿ ತಗೊಂಡೋಗಿ ಕೊಟ್ಟು ಮಲಗಿಸು ಅಂತ ಹೇಳ್ಕೊಟ್ಟು ಎಲ್ಲಿ ಹೋಗಿದ್ಯಾ ನೀನು? ಹಾಂ, ಸಿಪ್ಪೆ ಬಾಚಕ್ಕಾಕೋಯ್ದಾ? ಬಾಳೆಹಣ್ಣಿನ ಸಿಪ್ಪೆಯ ರೂಮಲ್ಲಿ ಬಾಳೆಹಣ್ಣಿನ ಸಿಪ್ಪೆ ತಿಂದು ಬಾಳೆಹಣ್ಣ ಸಿಪ್ಪೆ ಹಾಕಿದ್ಲು. ಅದಕ್ಕೆ ಅದನ್ನು ಬಾಚಾಕು ಅಂತ ಹೇಳಿದ್ರೆ ಅಕ್ಕನ ಕೇಳಿ ಗೊಂಬೆ ಕೊಟ್ಟು ಹೋಗಿರೋದು. ಬಾ ಇಲ್ಲಿ ಮುಂದೆ ಬಾ, ಬಾರಮ್ಮ ಇಲ್ಲಿ. ಅಲ್ಲಿಗೆ ಬರ್ತೀನಿ, ನಾನೇ ಬರ್ತೀನಿ. ಈ ಬಾಳೆಹಣ್ಣು ತಿಂದು ಸಿಪ್ಪೆ ಎಸ್ತು ಹೋಗಿದ್ದಾಳೆ. ಲಡ್ಡು ಪಡ್ಡು ಅಲ್ಲಿ ತುರುಕ್ಬಾರ್ದು ಮಗನೆ. ಇದ ಮೇಲಿದ ಇಲ್ಲಿ ಲಡ್ಡು 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 ಇಲ್ಲಿ ಲಡ್ಡಮ್ಮ ಇಲ್ಲೋಡ್ಲಾ ಇಲ್ಲೋಡು ಬಂಗಾರಿ. ಬಾಯ್. ಇಲ್ಲೋಡು ಬಂಗಾರಿ, ಬಂಗಾರಿ ಇಲ್ಲಿ ಬಾಯ್. ಹಾಗೆ ಸೋಹನ್ ಬೇಬಿದು ಡಿಸೆಂಬರ್ 4th ಬರ್ತಡೇ ಅಂತೆ, ಹಾಗಾಗಿ ವಿಶ್ ಮಾಡಿ ಅಂತ ಕೇಳಿದ್ರಿ. ಹ್ಯಾಪಿ ಬರ್ಡೇ ಪುಟಾಣಿ. ರಾಯರ್ ನಿಮಗೆ ಆರೋಗ್ಯ, ಆಯಸ್ಸು, ನೆಮ್ಮದಿ ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೆ ಮನೆ ಮುಂದೆ ದೀಪಾವಳಿ ಹಬ್ಬ ಶುರುವಾದಾಗಿಂದ ಕೆರ್ಕನ್ ಪೂಜೆ ಮಾಡ್ತೀವಲ್ಲ, ಅವತ್ತಿನ ದಿನ ದೀಪ ಹಚ್ಚಿರ್ತೀವಲ್ಲ, ಅವತ್ತಿಂದ ಇವತ್ತಿನವರೆಗೂ 1 ತಿಂಗಳ ಕಾಲ ದಿನ ಮನೆ ಮುಂದೆ 2 ದೀಪ ಹಚ್ಚುತ್ತಾ ಇದ್ವಿ. ಇವತ್ತು ಕೊನೆ ದೀಪ ಹಚ್ಚೋದು, ಮತ್ತೆ ಇನ್ನು ಮನೆ ಮುಂದೆ ದೀಪ ಹಚ್ಚೋದು ಮುಂದಿನ ವರ್ಷಕ್ಕೆ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು.